ಫ್ರೆಂಡ್ಸ್, ನಾನು ಈ ರಾಜೀವ್ ಗಾಂಧಿ ವಸತಿ ನಿಗಮದ್ದು 1 BHK ಮತ್ತು 2 BHK ಮನೆಗಳದ್ದು ನೋಂದಣಿ ಶುರುವಾಗಿದೆ. ಈ ಅಪ್ಡೇಟ್ ಬರ್ತಾ ಇದೆ. ನೋಂದಣಿ ಶುರುವಾಗಿದೆ ಅಂದರೆ ರಿಜಿಸ್ಟ್ರೇಷನ್, ಅಂದರೆ ಯಾರ್ಯಾರ್ದು ಅಲಾಟ್ಮೆಂಟ್ ಆಗಿದೆಯೋ 1 BHK 2 BHK ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಅವ್ರಿಗೆ ಇವಾಗ ನೋಂದಣಿ ಕಾರ್ಯ ಅಂದರೆ ರಿಜಿಸ್ಟ್ರೇಷನ್. ಈ ರಿಜಿಸ್ಟ್ರೇಷನ್ ಮಾಡೋದು ಶುರುವಾಗಿದೆ. ಅದು ಎಲ್ಲೆಲ್ಲಿ ಅಂತ ಈಗ ನೋಡೋಣ ಬನ್ನಿ. ಮೊನ್ನೆದು ಸಾದೇನಹಳ್ಳಿ ಸರ್ವೆ ನಂಬರ್ 30 1 BHK. ಈ ಸಾದೇನಹಳ್ಳಿ ಸರ್ವೆ ನಂಬರ್ 30ರಲ್ಲಿ 1 BHK ಮನೆಗಳು. ಮತ್ತು ಜೆ ಬಂಗೀಪುರ ಸರ್ವೆ ನಂಬರ್ 29 ಅದು 1 BHKನೇ. ಮತ್ತು ಅಗ್ರಾರ್ಪಾಳ್ಯ ಸರ್ವೆ ನಂಬರ್ 30 ಅದು 1 BHKನೇ. ಮತ್ತು ಗೂಳಿಮಂಗಲ ಇದು ಸರ್ವೆ ನಂಬರ್ 67 ಇದು 2 BHK. ಈಗ ಇದು ಹೇಳಿರೋ 4 ಪ್ಲೇಸಲ್ಲಿ ಗೂಳಿಮಂಗಲ ಅಂತ ಏನಿದೆ ಅದು ಸರ್ವೆ ನಂಬರ್ 67 ಇಲ್ಲಿ 2 BHK ಮನೆಗಳು, 1 BHK ಅಲ್ಲ. ಇನ್ನು ಉಳಿದಂತೆ ಸಾದೇನಹಳ್ಳಿ, ಜೆ ಬಂಗೀಪುರ ಮತ್ತು ಅಗ್ರಾರ್ಪಾಳ್ಯ ಈ 3 ಕಡೆನೂ 1 BHK ಮನೆಗಳನ್ನ ನೋಂದಣಿ ಕಾರ್ಯಕ್ಕೆ ಒಪ್ಪಿಗೆ ಕೊಡಲಾಗಿದೆ. ನೋಂದಣಿ ಕಾರ್ಯಕ್ಕೆ ಅಂದರೆ ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ ಯಾರ್ಯಾರ್ದು ತಾತ್ಕಾಲಿಕ ಪತ್ರಗಳು ಬಂದಿದೆ, ಈ 4 ಕಡೆ ಆಲ್ರೆಡಿ ಮನೆಗಳೆಲ್ಲ ಕ್ಲಿಯರ್ ಆಗಿದೆ. ಈ 4 ಕಡೆ ಎಲ್ಲೆಲ್ಲಿ ಕ್ಲಿಯರ್ ಆಗಿದೆ, ಈ 4 ಕಡೆನೂ ಯಾರ್ಯಾರಿಗೆ ಅಲಾಟ್ಮೆಂಟ್ ಆಗಿದೆ, ತಾತ್ಕಾಲಿಕ ಪತ್ರ ಬಂದಿರ್ತದೆ ಕೆಲವ್ರಿಗೆ. ಆ ತಾತ್ಕಾಲಿಕ ಪತ್ರಗಳನ್ನ ಈಸ್ಕೊಂಡು ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡ್ತಾರೆ. ಗೌರ್ಮೆಂಟ್ ಕಡೆಯಿಂದನೇ ರಿಜಿಸ್ಟ್ರ್ ಆಫೀಸಲ್ಲಿ ಅದನ್ನು ಅವ್ರವ್ರ ಹೆಸರಿಗೆ ಯಾರ್ಯಾರ ಹೆಸ್ರಿಗೆ ಬಂದಿದೆ ಅವ್ರಿಗೆ ರಿಜಿಸ್ಟ್ರ್ ಮಾಡಿ ಆ ರಿಜಿಸ್ಟ್ರ್ ಪೇಪರ್ನ ನಿಮಗೆ ಕೊಡ್ತಾರೆ. ಈ ಅಪ್ಡೇಟ್ ಬಂದಿದೆ ಫ್ರೆಂಡ್ಸ್. ಅದರಿಂದ ಇದನ್ನು ಮಾಡೋಕ್ಕೂ ಮುಂಚೆ ಈ ರಿಜಿಸ್ಟ್ರೇಷನ್ನು ಅಂದರೆ ಈ ನೋಂದಣಿ ಕಾರ್ಯ ಈ ರಿಜಿಸ್ಟ್ರೇಷನ್ ಮಾಡೋಕ್ಕೂ ಮುಂಚೆ ವಸತಿ ಸಚಿವರಾಗಿರುವಂಥ ಜಮೀರ್ ಅಹಮದ್ ಖಾನ್ ಅವರು ಈ 4 ಜಾಗಗಳು ಏನು ಹೇಳಿದೆ ಈ 4 ಜಾಗಕ್ಕೂ ಬಂದು ಪರಿಶೀಲನೆ ಮಾಡಿ ನಂತರ ರಿಜಿಸ್ಟ್ರೇಷನ್ಗೆ ಮುಂದುವರಿತಾರೆ ಅಂತ ಹೇಳಲಾಗ್ತಿದೆ. ಇದು ಈ ರಾಜೀವ್ ಗಾಂಧಿ ವಸತಿ ನಿಗಮದ್ದು ಅಪ್ಡೇಟ್ ಬಂದಿದೆ ಫ್ರೆಂಡ್ಸ್. ಈ ಅಪ್ಡೇಟನ್ನು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಹಾಗೇ ಅದು ಯಾವ ಜಾಗ ಅಂತ ಒಂದು ವಿಡಿಯೋನೂ ಹಾಕ್ತೀನಿ, ಒಂದು ಫೋಟೋನೂ ಹಾಕ್ತೀನಿ. ಅದನ್ನು ನೋಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋಕ್ಕೆ ತುಂಬ ಥ್ಯಾಂಕ್ಸ್.